ಆತ್ಮೀಯ ಸ್ನೇಹಿತ ಬಂಧುಗಳೇ, ಇವತ್ತಿನ ಈ ಸಂಚಿಕೆಯಲ್ಲಿ ಬೇಡುವ ಭಕ್ತರ ಇಷ್ಟಾರ್ಥಗಳನ್ನು ವರದ ರೂಪದಲ್ಲಿ ವರಕೊಡುವ ಸುಕ್ಷೇತ್ರ ಶಿವಳ್ಳಿಯ ವರದಾಂಜನೇಯನ ಸನ್ನಿಧಾನದ ಕುರಿತು ತುಂಬ ಅದ್ಭುತವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸುಕ್ಷೇತ್ರ ಶಿವಳ್ಳಿ ಸಾಮಾನ್ಯವಾದ ಕ್ಷೇತ್ರವಲ್ಲ. ಈ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ಕಲಿಯುಗದಲ್ಲಿಯೂ ತನ್ನ ಪವಾಡಗಳ ಮುಖಾಂತರ ಇಲ್ಲಿಗೆ ಬಂದ ಭಕ್ತರಿಗೆ ತನ್ನ ಶಕ್ತಿಯನ್ನು ತೋರ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಆಂಜನೇಯ ಸ್ವಾಮಿಯ ವಿಗ್ರಹವು 13ರಿಂದ 16ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರಬಹುದು ಅನ್ನುತ್ತಾರೆ ಇತಿಹಾಸಕಾರರು. ನಿಮಗೆ ಮೊದಲೇ ತಿಳಿಸಿದ ಹಾಗೆ ಈ ಚಿರಂಜೀವಿ ಆಂಜನೇಯ ಸ್ವಾಮಿಯು ಅಚ್ಚರಿ ಎಂಬಂತೆ ಅದೆಷ್ಟೋ ಪವಾಡಗಳನ್ನು ಇಂದಿಗೂ ತೋರಿಸುತ್ತಿದ್ದಾರೆ. ಇಲ್ಲಿಗೆ ಬಂದ ಭಕ್ತರು ಈ ಸ್ವಾಮಿಗೆ ಹರಿಕೆಯ ರೂಪದಲ್ಲಿ ತಮ್ಮ ಅನಿಸಿಕೆಗಳನ್ನು ಮನಸ್ಸಿನಲ್ಲಿ ಬೇಡಿಕೊಂಡು ತಮ್ಮ ಕೆಲಸಗಳ ಕುರಿತು ಸ್ವಾಮಿಯಲ್ಲಿ ಕೇಳಿಕೊಳ್ತಾರೆ. ಅಚ್ಚರಿ ಎಂಬಂತೆ ಸ್ವಾಮಿಯು ಹೂವಿನ ರೂಪದಲ್ಲಿ ಆಗುವ ಕೆಲಸದ ಕುರಿತು ವಿಷಯವನ್ನು ತಿಳಿಸುತ್ತಾರೆ. ಈ ದೇವಸ್ಥಾನದ ಮುಖ್ಯ ಗುರುಗಳಾದ ಶ್ರೀ ಹನುಮಂತಯ್ಯ ಗುರುಗಳು ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಇಲ್ಲಿಗೆ ಬರುವಂತಹ ಅಪಾರ ಭಕ್ತರ ಕಷ್ಟಗಳನ್ನು ಪವಾಡದ ರೂಪದಲ್ಲಿ ಸ್ವಾಮಿಯ ಶಕ್ತಿಯಿಂದ ಭಕ್ತರ ಕಷ್ಟಗಳನ್ನು ಹೋಗಲಾಡಿಸುವುದರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಸ್ನೇಹಿತರೆ, ಈ ಸ್ವಾಮಿಯನ್ನು ಯಾಕೆ ವರದಾಂಜನೇಯ ಸ್ವಾಮಿ ಅಂತ ಕರೆಯುತ್ತಾರೆ? ಭಕ್ತರು ಹೂವಿನ ಮೂಲಕ ತಮ್ಮ ಆಗು ಹೋಗುವ ಕೆಲಸಗಳನ್ನು ಸ್ವಾಮಿಯಲ್ಲಿ ಕೇಳುವುದರ ಪುರಾಣ ಇತಿಹಾಸವಾದರೂ ಏನು? ಇಲ್ಲಿನ ಗುರುಗಳಾದ ಹನುಮಂತಯ್ಯ ಗುರುಗಳ ಪವಾಡ ಮತ್ತು ಆಂಜನೇಯ ಸ್ವಾಮಿ ನೆಲೆಸಿದಂತಹ ಈ ಕ್ಷೇತ್ರದ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಹಾಭಾರತದ ಕಾಲದಲ್ಲಿ ಈ ಪ್ರದೇಶ ದಟ್ಟಾರಣ್ಯದಿಂದ ಕೂಡಿತ್ತು. ಭೀಮನು ಸೌಗಂಧಿಕ ಪುಷ್ಪವನ್ನು ಹುಡುಕುತ್ತಾ ಈ ಸ್ಥಳಕ್ಕೆ ಬರ್ತಾನೆ. ಹೌದು, ವನವಾಸದ ಹೊಣೆಯನ್ನು ಹೊತ್ತ ಪಂಚಪಾಂಡವರು ದಟ್ಟಾರಣ್ಯವನ್ನು ಸುತ್ತುತ್ತಾ ವನವಾಸ ಮಾಡುತ್ತಿರುತ್ತಾರೆ. ಪಾಂಡವರ ಪತ್ನಿಯಾದ ದ್ರೌಪದಿ ಹೀಗೆ ಒಂದು ದಿನ ಮರದ ಕೆಳಗಡೆ ಕುಳಿತಿರಲು ಅವಳ ಹತ್ತಿರ ಒಂದು ಹೂವು ಗಾಳಿಯಲ್ಲಿ ತೇಲುತ್ತಾ ಅವಳ ಸಮೀಪದಲ್ಲಿ ಬಂದು ಬೀಳುತ್ತೆ. ಆ ಹೂವನ್ನು ನೋಡಿದ ದ್ರೌಪದಿಗೆ ಆ ಹೂವಿನ ಸೌಂದರ್ಯಕ್ಕೆ ಮತ್ತು ಅದರ ಅದ್ಭುತವಾದ ಸುವಾಸನೆಗೆ ಮನಸೋತು ಬಿಡ್ತಾಳೆ. ಇನ್ನು ಹೆಚ್ಚಿನ ಹೂಗಳನ್ನು ಪಡೆದುಕೊಳ್ಳುವ ಹಂಬಲ ಅವಳಲ್ಲಿ ಹೆಚ್ಚಾಗುತ್ತೆ. ಆ ಹೂವಿನ ಕುರಿತು ಭೀಮನಲ್ಲಿ ಕೇಳ್ಕೊಳ್ತಾಳೆ. ತುಂಬ ಸುವಾಸನೆಯುಕ್ತ, ನೋಡಲು ಆಕರ್ಷಣೆಯಾಗಿರುವ ಈ ವಿಶೇಷವಾದ ಹೂಗಳನ್ನು ತಂದು ಕುಡಿತೀಯಾ ಅಂತ ಭೀಮನಲ್ಲಿ ಪ್ರೀತಿಯಿಂದ ದ್ರೌಪದಿ ಕೇಳ್ಕೊಳ್ತಾಳೆ. ದ್ರೌಪದಿಯ ಈ ಮಾತಿಗೆ ಒಲ್ಲೆ ಎಂದನ ಭೀಮ. ತಡಮಾಡದೆ ಭೀಮನು ಆ ಹೂವಿನ ಸುವಾಸನೆಯನ್ನು ಬೆನ್ನು ಹತ್ತಿ ಕಾಡಿನ ಮಧ್ಯಭಾಗಕ್ಕೆ ಬರ್ತಾನೆ. ಆ ಹೂವಿನ ಸುವಾಸನೆಯ ಪರಿಮಳ ಬೆನ್ನು ಹತ್ತಿ ದಾರಿಯುದ್ದಕ್ಕೂ ಸಾಗುತ್ತಿರಲು ಭೀಮನು ನಡೆದು ಹೋಗುವ ದಾರಿಯ ಮಧ್ಯಭಾಗದಲ್ಲಿ ಒಂದು ವಯಸ್ಸಾದ ಕೋತಿಯು ದಾರಿಯ ಅಡ್ಡವಾಗಿ ತನ್ನ ಬಾಲವನ್ನಿಟ್ಟು ಮಲಗಿರುತ್ತದೆ. ಇದನ್ನು ಗಮನಿಸಿದ ಭೀಮ ಕೋಪಗೊಂಡು ಮಲಗಿರುವ ಕೋತಿಗೆ ಹೇಳ್ತಾನೆ, ಎಲೈ ಕಪಿಯೇ, ದಾರಿಯ ಅಡ್ಡಲಾಗಿ ನಿನ್ನ ಬಾಲವನ್ನೇಕೆ ಇಟ್ಟಿದೀಯಾ? ಈ ದಾರಿ ಪಾದಾಚಾರಿಗಳಿಗೆ ತೊಂದರೆ ಆಗುತ್ತದೆ ಎಂಬುದು ಪರಿಜ್ಞಾನವೂ ಸಹ ನಿನ್ನಲ್ಲಿಲ್ಲವೇ? ತೆಗೆದು ಬದಿಯಲ್ಲಿ ಇಟ್ಟಿಕೋ ಈ ನಿನ್ನ ಬಾಲವನ್ನು ಅಂತ ಭೀಮ ಗದರಿಸಿ ಆ ಕೋತಿಗೆ ಹೇಳ್ತಾನೆ. ಆಗ ಆ ವಯಸ್ಸಾದ ಕೋತಿ ಹೇಳುತ್ತೆ, ಅಯ್ಯ, ನನಗೆ ತುಂಬ ವಯಸ್ಸಾಗಿದೆ. ನನ್ನಿಂದ ಸ್ವಲ್ಪವೂ ಈ ಜಾಗವನ್ನು ಬಿಟ್ಟು ತಗಲಲು ಸಾಧ್ಯವಿಲ್ಲ. ನೀನು ನೋಡಲು ನೂರಾನೆ ಬಲದ ಶಕ್ತಿಯುತನಾಗಿ ಕಾಣುತ್ತಿದ್ದೀಯಾ? ನಿನಗೇನಾದರೂ ಸಾಧ್ಯವಾದರೆ ನನ್ನ ಈ ಚಿಕ್ಕ ಬಾಲವನ್ನು ನೀನೇ ಬದಿಗೆ ಸರಿಸಿ ಹೋಗಬಲ್ಲೆಯಾ ಅಂತ ಕೇಳುತ್ತೆ. ಆಗ ಭೀಮನು ಹೇಳ್ತಾನೆ, ಈ ನಿನ್ನ ಚಿಕ್ಕ ಬಾಲ ಎತ್ತಲು ನನಗೆ ಸಾಧ್ಯವೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆಯಲ್ಲ ಆ ನಿನ್ನ ಮಾತು ಅಂತ ಹೇಳಿ, ತನ್ನಷ್ಟು ಶಕ್ತಿಯುತವಾದ ವ್ಯಕ್ತಿಯು ಈ ಪ್ರಪಂಚದಲ್ಲಿ ಯಾರೂ ಸಹ ಇಲ್ಲ ಎಂಬ ಅಹಮ್ಮಿನಲ್ಲಿದ್ದ ಭೀಮನು ತನ್ನ ಗದೆಯಿಂದ ಕೋತಿಯ ಬಾಲವನ್ನು ಸರಿಸಲು ಪ್ರಯತ್ನಿಸುತ್ತಾರೆ. ಆದರೆ ಆ ಬಾಲವು ಒಂದು ಸ್ವಲ್ಪವೂ ಅಲುಗಾಡಲಿಲ್ಲ. ನಂತರ ಭೀಮ ಗದೆಯನ್ನು ಕೆಳಗಡೆ ಇಟ್ಟು ತನ್ನ 2 ಕೈಗಳಿಂದ ಆ ಬಾಲವನ್ನು ಎತ್ತಲು ಪ್ರಯತ್ನಿಸಿದಾಗ ಒಂದಿಷ್ಟು ಸಹ ಆ ಬಾಲ ಮೇಲೇಳುವುದಿಲ್ಲ.
ಈ ಜಗತ್ತಿನಲ್ಲಿ ನನ್ನಷ್ಟು ಯಾರೂ ಸಹ ಶಕ್ತಿವಂತರಿಲ್ಲ ಎಂಬ ಅಹಂನಲ್ಲಿದ್ದ ಭೀಮನಿಗೆ ತನ್ನ ಮನಸ್ಸಿನಲ್ಲಿ ತಾನೇ ಅಸಹ್ಯ ಪಟ್ಟುಕೊಂಡು ತನ್ನ ತಪ್ಪಿನ ಅರಿವು ತಾನೇ ಮಾಡಿಕೊಳ್ತಾನೆ. ಈ ದಾರಿಯಲ್ಲಿ ಮಲಗಿರುವ ಈ ಕಪಿಯು ಸಾಮಾನ್ಯವಾದ ಕಪಿಯಲ್ಲ, ಯಾವುದೋ ದೈವಿಕ ಶಕ್ತಿಯುತವಾದ ಕೋತಿ ಇರಬಹುದು ಎಂದು ತಿಳಿದ ಭೀಮನು ನಮ್ರತೆಯಿಂದ ಕೋತಿಯಲ್ಲಿ ಕೇಳ್ಕೊಳ್ತಾನೆ, ಅಯ್ಯ, ನನ್ನ ತಪ್ಪಿನ ಅರಿವು ನನಗಾಗಿದೆ. ನನ್ನ ಶಕ್ತಿಯ ಬಗ್ಗೆ ನನಗಿದ್ದ ಅಹಂ ಕರಗಿ ಹೋಗಿದೆ. ತಾವ್ಯಾರು ಎಂಬುದು ದಯವಿಟ್ಟು ನಮಗೆ ನಿಮ್ಮ ನಿಜ ರೂಪದ ದರ್ಶನ ನೀಡಿ ನನ್ನನ್ನು ಧನ್ಯಗೊಳಿಸಿ ಅಂತ ಕೇಳ್ಕೊಳ್ತಾನೆ. ಆಗ ವಯಸ್ಸಾದ ಕೋತಿಯ ರೂಪದಲ್ಲಿರುವ ಆ ಕಪಿಯು ತನ್ನ ನಿಜ ರೂಪವಾದ ಆಂಜನೇಯನ ರೂಪವನ್ನು ತೋರುತ್ತಾನೆ. ಭೀಮನಲ್ಲಿದ್ದ ತನ್ನ ಶಕ್ತಿಯ ಅಹಮ್ಮನ್ನು ಕಡಿಮೆ ಮಾಡಿ ಶಕ್ತಿಗಿಂತ ಯುಕ್ತಿಯೇ ಮೇಲು ಅಂತ ತಿಳಿ ಹೇಳಿ ಸೌಗಂಧಿಕ ಪುಷ್ಪದ ಜೊತೆ ಶ್ರೀ ಆಂಜನೇಯ ಸ್ವಾಮಿಯು ಭೀಮನಿಗೆ ತನ್ನ ಬಾಲದಿಂದ 3 ರೋಮಗಳನ್ನು ತೆಗೆದು ಭೀಮನಿಗೆ ವರದ ರೂಪದಲ್ಲಿ ನೀಡುತ್ತಾನೆ. ನೀನು ತುಂಬ ಕಷ್ಟದಲ್ಲಿದ್ದಾಗ ಈ 3 ಕೂದಲುಗಳನ್ನು ಉಪಯೋಗಿಸಿಕೋ ಅಂತ ಹೇಳಿ ಭೀಮನಿಗೆ ವರವನ್ನು ನೀಡುತ್ತಾನೆ ಶ್ರೀ ಆಂಜನೇಯ ಸ್ವಾಮಿ. ಒಂದು ದಿನ ಭೀಮನಿಗೆ ಆ ಸಮಯವೂ ಸಹ ಬರುತ್ತೆ. ಆ 3 ಕೂದಲುಗಳಿಂದ ಭೀಮನ ಪ್ರಾಣ ಸಹ ಉಳಿಯುತ್ತೆ. ಆ ವಿಷಯವನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿ ಹೇಳುವೆ. ಹಾಗಾಗಿ ಈ ಸ್ಥಳದಲ್ಲಿ ನೆಲೆಸಿದ ಈ ಸ್ವಾಮಿಯನ್ನು ವರದಾಂಜನೇಯ ಸ್ವಾಮಿ ಅಂತ ಕರೆಯಲಾಗುತ್ತೆ. ಇದೇ ಕಾರಣದಿಂದ ಇಲ್ಲಿಗೆ ಬಂದ ಭಕ್ತರು ಇಂದಿಗೂ ಸ್ವಾಮಿಗೆ ಹೂವನ್ನು ಅರ್ಪಣೆ ಮಾಡಿ ಸ್ವಾಮಿಯಲ್ಲಿ ತಮ್ಮ ಕಾರ್ಯಗಳ ಕುರಿತು ವರವನ್ನು ಕೇಳಿಕೊಳ್ತಾರೆ. ಆಗ ಶ್ರೀ ಆಂಜನೇಯ ಸ್ವಾಮಿಯು ತನ್ನ ಮೈ ಮೇಲೆ ಅರ್ಪಿಸಿದ ಹೂವನ್ನು ಕೆಲಸ ಆಗುವ ರೀತಿಯಲ್ಲಿದ್ದರೆ ವರವಾಗಿ ಆ ಹೂವನ್ನು ಆಶ್ಚರ್ಯವೆಂಬಂತೆ ಕೆಳಗಡೆ ಹೂ ಬೀಳಿಸಿ ತನ್ನ ಪವಾಡವನ್ನು ತೋರುತ್ತಾ ಇದ್ದಾನೆ. ಇಂತಹ ಪವಾಡ ಪ್ರಸಿದ್ಧ ಸನ್ನಿಧಾನದಲ್ಲಿ ನೆಲೆಸಿದ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವು ತುಂಬ ವಿಶೇಷತೆಯಿಂದ ಕೂಡಿದೆ. ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ಆಂಜನೇಯನ ಬಾಲದ ಕೊನೆಯ ತುದಿಗೆ ಒಂದು ಗಂಟೆ ಇರುವುದನ್ನು ನೋಡಿರುತ್ತೀರಿ. ಆದರೆ ಈ ಸ್ವಾಮಿಯ ಬಾಲಕ್ಕೆ 5 ಗಂಟೆಗಳನ್ನು ನೋಡಬಹುದು. ಲಂಕಾದಹನದ ಸಮಯದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ತಗುಲಿ ಆ ಬೆಂಕಿಯ ಶಾಖದಿಂದ ಸ್ವಾಮಿ ತುಂಬ ಸಂಕಷ್ಟ ಪಡುತ್ತಿದ್ದಾಗ ಇನ್ನು ಹೆಚ್ಚಿನ ಶಕ್ತಿಯನ್ನು ಹನುಮಂತ ದೇವರಿಗೆ ತುಂಬಲು ಮಹಾವಿಷ್ಣು ತನ್ನ ಎಲ್ಲ ಶಕ್ತಿಯನ್ನು ಒಂದು ಗಂಟೆಯಲ್ಲಿ ಕೇಂದ್ರೀಕರಿಸಿ ಹನುಮಂತನ ಬಾಲಕ್ಕೆ ಕಟ್ಟಿದರು ಅಂತ ಪುರಾಣ ಹೇಳುತ್ತೆ. ಇನ್ನು 5 ರೀತಿಯ ಗಂಟೆಯನ್ನು ಹೊಂದಿದ ಈ ಸ್ವಾಮಿಯ ಸನ್ನಿಧಾನ ಎಷ್ಟರ ಮಟ್ಟಿಗೆ ಶ್ರೇಷ್ಠವಾಗಿರಬೇಕು ಎಂಬುದು ನೀವೇ ತಿಳಿದುಕೊಳ್ಳಿ. ಸ್ನೇಹಿತರೆ, ಇನ್ನು ಈ ಕ್ಷೇತ್ರದಲ್ಲಿರುವ ಈ ವರದಾಂಜನೇಯ ಸ್ವಾಮಿಯನ್ನು ಪ್ರತಿದಿನ ಆರಾಧಿಸುತ್ತಾ ಪೂಜಿಸುತ್ತಾ ಸ್ವಾಮಿಯನ್ನು ಒಲಿಸಿಕೊಂಡು ದೇವತ್ವ ಗುಣಗಳನ್ನು ಪಡೆದುಕೊಂಡಂತಹ ಶ್ರೀ ಹನುಮಂತಯ್ಯ ಗುರುಗಳು ಈ ಕ್ಷೇತ್ರಕ್ಕೆ ಬಂದಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಪರಿಹಾರ ರೂಪಕವಾಗಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಅದೆಷ್ಟು ಭಕ್ತರ ಪಾಲಿನ ದಾರಿದೀಪವಾಗಿ ಬೆಳಗುತ್ತಿದ್ದಾರೆ. ಅದೆಷ್ಟು ಜನರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಈ ಕ್ಷೇತ್ರಕ್ಕೆ ಬಂದು ಈ ವರದಾಂಜನೇಯ ಸ್ವಾಮಿಯ ಸಮಕ್ಷೇಮದಲ್ಲಿ ಸ್ವಾಮಿಯ ಸೇವೆಯನ್ನು ಮಾಡುತ್ತಿರುವ ಶ್ರೀ ಹನುಮಂತಯ್ಯ ಗುರುಗಳು ಅಪಾರ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಹೆಸರುವಾಸಿಯಾಗಿದ್ದಾರೆ. ಈ ಗುರುಗಳ ಹತ್ತಿರ ತಮ್ಮ ಜಮೀನಿನ ಸಮಸ್ಯೆಗಳಾಗಲಿ, ಗದ್ದೆಯಲ್ಲಿ ಬೋರ್ವೆಲ್ ಕೊರೆಸುವುದಾಗಲಿ, ಯಾವುದೇ ಒಳ್ಳೆಯ ಕಾರ್ಯಗಳು ನಡೆಯಬೇಕಿದ್ದರೆ ಶ್ರೀ ಗುರುಗಳ ಅನುಮತಿಯನ್ನು ಪಡೆದು ಆ ಕೆಲಸವನ್ನು ಮಾಡಿದರೆ ಆ ಕಾರ್ಯ ಯಶಸ್ವಿ ಆಗುತ್ತದೆ ಅನ್ನುತ್ತಾರೆ ಇಲ್ಲಿನ ಭಕ್ತರು. ನಿಂಗೆ ಎಲ್ಲಿ ಅನುಕೂಲ ಅನ್ಸುತ್ತೆ ಅಲ್ಲೋಗಿ ಪಾಯಿಂಟ್ ಮಾಡ್ಕೊ ಬಂದು ಮಾಡು ಅಂತ ಹೇಳಂದ್ರು. ಸರಿ ಅಂತೇಳಿ ಸ್ವಾಮಿ ಅಜಯರ ಹತ್ರನು ಪ್ರಸಾದ ಕಟ್ಟಿದ ಆಯ್ತು ಅಂತ ಹೇಳಂದ್ರು. ಆದ ತಕ್ಷಣ ನನಗೆ 2 ಬೋರು ಫೇಲ್ ಆದವು ಕೂಡ ಲಾಸ್ಟ್ 3ನೇ ಬೋರು ನನ್ನ ಕೈ ಹಿಡಿತು. ಕೈ ಹಿಡಿದಾದ್ಮೇಲೆ ನಾನು ಅದ್ರ ಮೇಲೆ ಅಜಯ್ ಹಿಂಗ್ ಶುಂಠಿ ಹಾಕ್ಬೇಕು ಅಂದೆ. ಸರಿ ಮಾಡಿ, ನಿಂಗೆ ಏನ್ ಅನ್ಸುತ್ತೆ ನಿಂಗೆ ಮಾಡು ಅಂತ ಹೇಳಂದ್ರು. ಸರಿ ಅಂತೇಳಿ ನಾನು ಶುಂಠಿನ ಹಾಕಿದೆ. ಅದರಿಂದ ನನಗೆ ಒಂದು 5 ರಿಂದ 6 ಲಕ್ಷ ನನಗೆ ಇನ್ಕಮ್ಮು ಬಂತು. ನನ್ನ ಖರ್ಚು ವೆಚ್ಚಗಳು ಇದಾಗಿ, ನನ್ನ ಮನೆ ಆದಾಯಕ್ಕೆ ಇದಾಗಿ, ನಾನು ಎಷ್ಟು ಮನಸ್ಸಲ್ಲಿ ಒಂದು ಕುಗ್ಗಿ ಇದರಲ್ಲಿದ್ದೆ. ಈ ಸ್ವಾಮಿ ದರ್ಶನ ಮಾಡ್ಕೊಂತ ಬಂದ್ಮೇಲೆ ನಾನು ಇವತ್ತಿಗೂ ಕೂಡ ಇವಾಗ ಒಂದು ಪೊಸಿಷನ್ ಅಲ್ಲಿ ಇದೀನಿ ಅಂದ್ರೆ ಅದಕ್ಕೆ ಸ್ವಾಮಿ ಕಾರಣ, ಮತ್ತೆ ನಮ್ಮ ಹನುಮಂತ ಗುರುಜಿಗಳು ಕಾರಣರಾಗಿದ್ದಾರೆ ನನಗೆ. ಇಲ್ಲಿಗೆ ಬರುವಂತಹ ಭಕ್ತರು ಶ್ರೀ ಹನುಮಂತಯ್ಯ ಗುರುಗಳ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ಮುಂದೆ ನಡೆಯುವಂತಹ ಅಶುಭ ಕಾರ್ಯಗಳ ಕುರಿತು ಗುರೂಜಿಗಳು ತಮ್ಮ ಹತ್ತಿರ ಬರುವಂತಹ ಭಕ್ತರಿಗೆ ತಿಳಿ ಹೇಳುತ್ತಾರೆ. ನೀವು ಮಾಡುವಂತಹ ಕಾರ್ಯ ಇದೇ ರೀತಿಯಾಗಿ ಯಶಸ್ವಿಯಾಗುತ್ತದೆ ಎಂಬ ಸೂಚನೆಯನ್ನು ಸಹ ನೀಡುತ್ತಾರೆ.
ಇದ್ದೇವೆ. ನಮ್ದು ಮುಂದಿನ ಯಾವುದೇ ಒಂದು ಕಾರ್ಯಕ್ರಮಗಳು ಪ್ರಾರಂಭಿಸಬೇಕಾದ್ರೂ ಏನೇ ಇದ್ರೂ ನಾವು ನಮ್ಮ ಹನುಮಂತ ಅಜ್ಜರಿಗೆ ತಿಳಿಸಿ ಅವರಿಂದ ಮುಂದುವರಿತೀವಿ. ಅವ್ರು ಏನಾರ ಮಾಡಿ ಅಂದರೆ ಮಾಡ್ತೀವಿ, ಇಲ್ಲಪ್ಪ ಅದು ಬೇಡ ಏನೋ ಸಮಸ್ಯೆ ಐತೆ ಅಂದರೆ ಆ ಕಡೆ ನಾವು ತಲೆನೂ ಹಾಕಲ್ಲ. ಈ ಥರ ಮಾಡ್ಕೊಂಬಂದಿದ್ದೀವಿ. ನಮ್ದು ಯಾವುದೇ ಒಂದು ಕಷ್ಟಗಳಿಗಾಗಲಿ ಏನಕ್ಕೆ ಆಗಲಿ ಅಜ್ಜರು ನಮಗೆ ಮುನ್ನಿತ್ಕೊಂಡು ನಮ್ಮ ಎಲ್ಲ ಕಷ್ಟಗಳು ಎದುರಿಸೋದನ್ನ ಹೇಳಿಕೊಟ್ಟು ನಮ್ಮನ್ನ ಇನ್ನೂ ಸಾಕ್ತಾ ಇದ್ದಾರೆ. ಅವರಿಂದನೇ ನಾವು ಈಗ ಒಂದು ಲೆವೆಲ್ಲಿಗೆ ಚೆನ್ನಾಗಿ ಆಗ್ತಾ ಇದ್ದೀವಿ. ಅತಿಯಾದ ಮದ್ಯಪಾನ ವ್ಯಸನದಿಂದ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡುತ್ತಾ ಇನ್ನೇನು ಈ ವ್ಯಕ್ತಿ ಬದುಕುಳಿಯುವುದೇ ಕಷ್ಟ ಎಂದು ಮಾತನಾಡುತ್ತಿರುವ ಜನರ ಮಧ್ಯೆ ಈಗ ಸುಸಂಸ್ಕೃತವಾಗಿ ಸಮಾಜಮುಖಿ ಜೀವನ ನಡೆಸುತ್ತಿರುವ ವ್ಯಕ್ತಿ ಹನುಮಂತಯ್ಯ ಗುರುಗಳ ಪವಾಡಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾನೆ. ಎಷ್ಟು ವರ್ಷ ಆದ್ ಬರಕತ್ ನೀವು? ಒಂದು 15-20 ವರ್ಷ ಆಯ್ತು. 15 ವರ್ಷ ಆಯ್ತು. ಏನ್ ಅನಿಸ್ತಾ ಇದೆ ಇಲ್ಲಿ ಬಂದ್ಮೇಲೆ? ಇಲ್ಲಿ ಬಂದಾಗ ನಮ್ಮ ಮನುಷ್ಯನಾಗಿದ್ದೇನೆ. ಹೌದಾ? ಬದಲಾವಣೆಗಳಂದ್ರೆ ನಾನು ನನ್ನ ಕಚ್ಚಲ ಕುಡಿದು ಎಲ್ಲಿ ಬೇಕಾದ್ರೆ ಬೀಳ್ತಿದ್ದೆ ಸರ್. ಓಕೆ. ಇಲ್ಲಿ ಹನುಮಂತಪ್ಪ ಗುರೂಜಿ ಅಂತ ಸಿಕ್ಕರು ನನಗೆ. ಇಲ್ಲಿ ನಮ್ಮ ಹನುಮಂತಿಯವ್ರಿಗೆ ಓಡಾಡ್ಕೆ ಅಂತ ಬಂದೆ. ಓಕೆ. ಅಲ್ಲಿಂದ ನಾವು ಬಂದಾಗ ಒಂದು ಪ್ರಸಾದ ಕಟ್ಟಿದ್ರು ನಮ್ಮ ತಾಯಿ, ನಮ್ಮ ತಮ್ಮ, ಅಣ್ಣ, ತಮ್ಮದಿರು. ಓಕೆ. ಒಂದು ಮಾಲೆ ಹರಿದು ಬಿತ್ತು ದೇವ್ರ ಮೇಲಿಂದ. ಓಕೆ. ನಿಮ್ಮ ಹುಡುಗ ಬದುಕಲ್ಲ ಅನ್ನೋ ಮಾತಾಡೋರು ಜನಗಳೆಲ್ಲ. ಓಕೆ. ಆಮೇಲೆ ಹನುಮಂತಪ್ಪ ಗುರೂಜಿ ಅನ್ನೋರು ನಾನು ಅದನ್ನೇ ಬದುಕಿಸ್ತಾನೆ ಅನ್ನೋರು. ಅಲ್ಲಿಂದ ನಾನು ಅವ್ರ ನಂಬಿಕೆಯನ್ನು ಬಂದೆ. ಓಕೆ. ಅವತ್ತಿಂದ ಇವತ್ತಿನವರೆಗೆ ನಾನು ಎಣ್ಣೆ ಕುಡಿಯೋದು ಬಿಟ್ಟೆ. ಓಕೆ. ಈಗ ನನ್ನ ಮಗಳ ಲಗ್ನನೂ ಮಾಡಿದೆ. ಒಂದು 10 ಎಕರೆ ಜಮೀನು ತೊಗೊಂಡೆ. ಒಂದು RCC ಮನೆಯೂ ಕಟ್ಟಿದೆ. ಅದ್ರ ಮೇಲೆ ಒಂದು ತಗಡು ಹಾಕ್ಯಂದೆ. ಈಗ ಕೈಯಾಗ ಒಂದು ನನಗೆ ಎಷ್ಟು ಬೇಕೋ ಅಷ್ಟು ವ್ಯಾಪಾರ ದುಡ್ಡು ಇಟ್ಕೊಂಡು ಹೆಂಡರು ಮಕ್ಕಳು ಎಲ್ಲರೂ ಚೆನ್ನಾಗದ. ಆರೋಗ್ಯದಲ್ಲಿ ಹೇಗಿದೆ? ಆರೋಗ್ಯ, ಮಕ್ಕಳು, ಮರಿ ಎಲ್ಲರೂ ಚೆನ್ನಾಗದ. ಹಣಕಾಸು ಎಲ್ಲ ಉತ್ತಮ ಆಗೈತೆ. ಹೌದಾ? ಅವ್ರ ಆಶೀರ್ವಾದದಿಂದ ನಾನು ಮತ್ತೆ ಹೊಸ ಮನುಷ್ಯನಾಗಿ ಓಕೆ ನಾನು ನಡ್ಕೊಂತದನೆ ಇಲ್ಲಿಗೆ. ಸ್ನೇಹಿತರೆ, ಇಂತಹ ಪವಾಡ ಪ್ರಸಿದ್ಧ ಕಲಿಯುಗದ ಜೀವಂತ ದೇವರು ಶ್ರೀ ವರದಾಂಜನೇಯ ಸ್ವಾಮಿ ನೆಲೆಸಿದ ಈ ಶಿವಳ್ಳಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಗ್ರಾಮದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಈ ಶಿವಳ್ಳಿ ಕ್ಷೇತ್ರವನ್ನು ನೀವು ತಲುಪಬಹುದು. ನಿಮಗೇನಾದರೂ ಸಮಯ ಸಿಕ್ಕರೆ ಈ ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಮ ಜೀವನ ಪುನೀತಗೊಳಿಸಿಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನನ್ನೆಲ್ಲ ಸ್ನೇಹಿತ ಮಿತ್ರರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.